ಯಾವುದೇ ಸಮಸ್ಯೆ ಇರಲಿ, ಯಾವುದೇ ಆರೋಗ್ಯ ಸಮಸ್ಯೆ ಇರಲಿ ಶೀಘ್ರವಾಗಿ ಪರಿಹಾರ ಕೊಡ್ತಾಳೆ. ನಿಮ್ಗೆ ಏನೇ ಸಮಸ್ಯೆ ಇದ್ದರೂ ಬಂದು ಒಮ್ಮೆ ಭೇಟಿ ಕೊಡಿ ಅಮ್ಮನ ಕ್ಷೇತ್ರಕ್ಕೆ. ಆ ಕ್ಷೇತ್ರಕ್ಕೆ ಬಂದಾಗ ಯಾವ ಸಮಸ್ಯೆ ನೀವು ಒತ್ತು ಬರ್ತೀರೋ ನಿಮ್ಗೆ 2 ವಾರ 3 ವಾರದಲ್ಲಿ ಆ ಸಮಸ್ಯೆಗೆ ಪರಿಹಾರ ಖಚಿತವಾಗಿ ಅಮ್ಮನ ಪರಿಹಾರ ನೀಡ್ತಾರೆ. ಮತ್ತು ವಿಶೇಷವಾಗಿ ಇವತ್ತು ಆಷಾಢದ ಕೊನೆಯ ದಿನ, ಆಷಾಢದ ಪ್ರಾರಂಭದಾಯಿತು. ಪ್ರತಿ ಶುಕ್ರವಾರ ವಿಶೇಷ ಪೂಜೆಗಳಿರ್ತಾ ಇತ್ತು. ಮತ್ತು ಈ ಆಷಾಢದ ಒಂದು ಭೀಮನ ಅಮಾವಾಸ್ಯೆ, ಒಂದು ಶ್ರಾವಣದ ಪ್ರಾರಂಭ. ಆಷಾಢದ ಕೊನೆ, ಭೀಮನ ಅಮಾವಾಸ್ಯೆ ಪ್ರಾರಂಭ. ಅಂದರೆ ಶ್ರಾವಣದ ಒಂದು ಪ್ರಾರಂಭದ ಒಂದು ವಿಶೇಷತೆ ಅಮಾವಾಸ್ಯೆಯ ಭೀಮನ ಅಮಾವಾಸ್ಯೆ ಪ್ರಯುಕ್ತ ಇವತ್ತಿನಿಂದ 3 ದಿನ ಕಾಲ, ಇವತ್ತು ನಾಳೆ ಈ ಕ್ಷೇತ್ರದಲ್ಲಿ ಪ್ರತಿ ವರ್ಷದಂತೆ ಮಹಾಯಾಗಗಳನ್ನು ಏರ್ಪಡಿಸಿದಂಥ ಕ್ಷೇತ್ರದಲ್ಲಿ. ಯಾಕಂತಂದರೆ ಮಾನವನ ಜೀವನದಲ್ಲಿ ಬರುವಂಥ ಎಲ್ಲ ಕಷ್ಟಗಳು ಪರಿಹಾರ ಆಗಲಿ, ಅವರವರ ಸಮಸ್ಯೆಗಳಿಗೆ ಶೀಘ್ರವಾಗಿ ಪರಿಹಾರ ನೀಡಲಿ ಅಂತೇಳಿ ವರ್ಷಕ್ಕೊಮ್ಮೆ ಮಾಡುವಂಥದ್ದು ಈ ಚಂಡಿಯಾಗ ಅಂತಂದಾಗ ಬಹಳಷ್ಟು ಶಕ್ತಿ ಇರುವಂಥದ್ದು. ಯಾಕಂತಂದರೆ ಆ ಚಂಡಿ ದೇವಿ ಅಂದರೆ ದುರ್ಗಾದೇವಿಯ ಒಂದು ಆರಾಧನೆ ಮತ್ತು ಮಹಾಚಂಡಿ ಯಾಗ. ಅದರಲ್ಲಿ ಯಾರು ಭಾಗವಹಿಸಿ ಶ್ರದ್ಧೆ ಭಕ್ತಿಯಿಂದ ಅಮ್ಮನ ಸಂಕಲ್ಪ ಮಾಡಿ ಹೋದಾಗ ಆ ಫಲಗಳು ಸಂಪೂರ್ಣವಾಗಿ ಸಿಗುವಂಥದ್ದು ವಿಶೇಷವಾಗಿರುತ್ತೆ. ಮತ್ತು ಶನಿವಾರ ದಿವಸ ಬೆಳಗ್ಗೆ ಭೈರವನಿಗೆ ಅಭಿಷೇಕ, ಶಿವನಿಗೆ ಅಭಿಷೇಕ, ರುದ್ರ ಕಳಶ ಆರಾಧನೆ ಮತ್ತು ಮಹಾರುದ್ರ ಯಾಗ ಸಂಜೆವರೆಗೂ ಸತತವಾಗಿ ನಡೆಯುವಂಥದ್ದು ಮಹಾರುದ್ರ ಯಾಗ. ಮಹಾರುದ್ರ ಯಾಗಕ್ಕೆ ಭಾಗವಹಿಸಿದ ಏನು ಫಲಗಳಂತಂದಾಗ ಅಕಾಲ ಮೃತ್ಯುಗಳು, ಮಧ್ಯದಲ್ಲಿ ಬರುವಂಥ ಮೃತ್ಯುಗಂಡಗಳನ್ನು ಪರಿಹಾರ ಮಾಡುವಂಥದ್ದು, ಮತ್ತು ವಾಹನ ಗಂಡಗಳಿಂದ ಬರುವಂಥ ಪರಿಹಾರ ಮಾಡುವುದು, ನಮಗೆ ದೇಹದಲ್ಲಿರುವಂಥ ಸಮಸ್ಯೆಗಳನ್ನು ಪರಿಹಾರ ಮಾಡಿ ಆರೋಗ್ಯವನ್ನು ದಯಪಾಲಿಸುವಂಥದ್ದು ಮಹಾಶಿವ ಮಹಾರುದ್ರ. ಮತ್ತು ಸಂಜೆ 7 ಗಂಟೆಗೆ ಶಿವಶಕ್ತಿ ಧನಸರದಿಂದ ಗಿರಿಜಾ ಕಲ್ಯಾಣೋತ್ಸವ, ಶಿವ ಪಾರ್ವತಿಗೆ ಮದುವೆ ಮಾಡುವಂಥ ವಿಚಾರ. ಯಾಕಂತಂದರೆ ನಾವು ನಿಜವಾಗಿ ನೋಡೋಕ್ಕಾಗಲ್ಲ, ನಿಜವಾದ ಒಂದು ಗಿರಿಜಾ ಕಲ್ಯಾಣೋತ್ಸವ ನಾವು ನೋಡೋಕ್ಕಾಗಲ್ಲ. ಅಮ್ಮನವರೊಂದು ಮೂರ್ತಿಯನ್ನು ಇಟ್ಟು, ಶಿವನ ಮೂರ್ತಿಯನ್ನು ಇಟ್ಟು ಅವ್ರು ಪ್ರಾಣ ಪ್ರತಿಷ್ಠೆ ಮಾಡಿ ಆ ಗಿರಿಜಾ ಕಲ್ಯಾಣೋತ್ಸವ ನೋಡಬೇಕಂದ್ರೆ ಆ ಕೈಲಾಸನೇ ಇಲ್ಲಿರುವಂಥದ್ದು ವಿಶೇಷವಾಗಿರುತ್ತೆ. ಆ ನೋಡೋಕೆ ನಮ್ಗೆ 2 ಕಣ್ಣು ಸಾಲಲ್ಲ. ಆ ಶಿವ ಪಾರ್ವತಿಗೆ ಮದುವೆ ಮಾಡೋವಂಥದ್ದು ಕೈಲಾಸದಿಂದ ಬಂದಲ್ಲಿ ಕೂತಿರುವಂಥದ್ದು ವಿಶೇಷವಾಗಿರುತ್ತೆ. ಯಾಕಂದರೆ ಮದುವೆ ಅಂತಂದರೆ ಶಿವ ಪಾರ್ವತಿಗೆ ಭಾರಿ ಸಂತೋಷ ತರುವಂಥ ವಿಚಾರ. ಹಾಗಾಗಿ ಇಲ್ಲಿ ಇಬ್ಬರು ನೆಲೆಸಿರೋದ್ರಿಂದ ಗಿರಿಜಾ ಕಲ್ಯಾಣೋತ್ಸವ, ಆ ಗಿರಿಜಾ ಕಲ್ಯಾಣೋತ್ಸವದ ಏನು ಫಲಗಳಂತಂದಾಗ ಈ ದಾಂಪತ್ಯದಲ್ಲಿ ಕಲಹ. ಈಗಿನ ಕಾಲದಲ್ಲಿ ಸಮಸ್ಯೆ ಏನಪ್ಪ ಅಂತಂದರೆ ಮದುವೆ ಆಗಿ 3 ತಿಂಗಳಿಗೆ 2 ತಿಂಗಳಿಗೆ ಡೈವರ್ಸ್ ಆಗುವಂಥದ್ದು ಅತಿ ಹೆಚ್ಚಾಗಿ ಹೋಗ್ತಾ ಐತೆ. ಕಷ್ಟ ಬಿದ್ದು ತಂದೆಗಳು ಮದುವೆ ಮಾಡ್ತಾರೆ, ಲಕ್ಷಾಂತರ ರೂಪಾಯಿ ಖರ್ಚು ಮದುವೆ ಮಾಡ್ತಾರೆ. ಆದರೆ ಸ್ವಲ್ಪ ಇದ್ದಾಗ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಸುಮ್ಮನೆ ಡೈವರ್ಸ್ಗೆ ಹೋಗ್ತಾ ಇದ್ದಾರೆ, ಜೀವನನ ಹಾಳು ಮಾಡ್ಕೊತಾರೆ. ಆ ಥರ ಸಮಸ್ಯೆಗಳಿಗೆ ಆ ಪಾರ್ವತಿ ಪರಮೇಶ್ವರರಿಂದ ಪರಿಹಾರ ಸಿಗಲಿ ಅಂತೇಳಿ ಗಿರಿಜಾ ಕಲ್ಯಾಣೋತ್ಸವ ಈ ದಿವ್ಯ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದೀವಿ. ಮತ್ತು ಭಾನುವಾರ ಬೆಳಗ್ಗೆ ಅಮ್ಮನವರಿಗೆ 3 ಗಂಟೆಗೆ ರುದ್ರಾಭಿಷೇಕ, ಮತ್ತು 6 ಗಂಟೆಗೆ ಮಹಾಮಂಗಳಾರತಿ, 9 ಗಂಟೆಗೆ ಪ್ರಧಾನ ಭದ್ರಕಾಳಿ ಹೋಮ. ಅದಾದ ನಂತರ ಕ್ಷೇತ್ರದಲ್ಲಿ ದಶಪ್ರತ್ಯಂಗರಿ ಯಾಗ 3 ಗಂಟೆಗೆ ಪ್ರಾರಂಭ ಆಗ್ತದೆ. ನೋಡಿ, ಒಣಮೆಣಸಿನಕಾಯಿ ಹೋಮ. ದಶಪ್ರತ್ಯಂಗರಿ ಹೋಮ ಅಂತಂದರೆ ಶತ್ರುಗಳ ಬಾಧೆ, ಮಾಟ ಮಂತ್ರಗಳ ದೋಷ, ಏನೇ ಸಮಸ್ಯೆ ಇದ್ದರೂ ಸಹ ಆ ಹೋಮದಲ್ಲಿ ಪರಿಹಾರ ಆಗುವಂಥದ್ದು ವಿಶೇಷವಾಗಿ ಪ್ರತ್ಯಂಗರಿ ಯಾಗದಲ್ಲಿ. ಹಾಗಾಗಿ ಈ 3 ದಿನ ಕಾಲದಲ್ಲಿ ವಿಶೇಷವಾದ ಪೂಜಾ ಕಾರ್ಯಕ್ರಮಗಳಿರ್ತದೆ. ಮತ್ತು ಹುಣ್ಣಿಮೆ ಮತ್ತು ಅಮಾವಾಸ್ಯೆಗಳಿಗೆ ಪ್ರತ್ಯಂಗಿರಿ ದೇವಿ, ಅಮಾವಾಸ್ಯೆಗೆ ಪ್ರತ್ಯಂಗಿರಿ ದೇವಿ 6 ಗಂಟೆಗೆ ಹೋಮ ಇರ್ತದೆ. ಮತ್ತು ಹುಣ್ಣಿಮೆಗಳಿಗೆ ಕಾರ್ಯಸಿದ್ಧಿ ಮಹಾಭದ್ರಕಾಳಿ ಹೋಮ ಇರ್ತದೆ. ಇದಕ್ಕೆಲ್ಲ ಭಾಗವಹಿಸಿ ಅಮ್ಮನ ಕೃಪೆಗೆ ಪಾತ್ರರಾಗಿ ಈ ಹೋಮದ ಅರ್ಥ ಮತ್ತು ಈ 3 ದಿನ ಕಾಲ ಮಾಡುವಂಥ ಯಾಗದಲ್ಲಿ ನಮ್ಮ ದೇಶ ಕಾಯುವಂಥ ರೈತರಿಗೆ, ಮತ್ತು ನಮ್ಮ ದೇಶ ಕಾಯುವಂಥ ಸೈನಿಕರಿಗೆ, ಮತ್ತು ಎಲ್ಲ ಸಿಬ್ಬಂದಿ ವರ್ಗರಿಗೆ, ಮತ್ತು ಎಲ್ಲ ಜನಾಂಗಕ್ಕೆ ಆ ದೇವಿಯ ಅನುಗ್ರಹ ಆಗಲಿ, ಎಲ್ಲ ಸಂಕಷ್ಟಗಳಿಂದ ಹೊರಗೆ ಬರಲಿ, ಅವರಿಗೆ ಸಮಸ್ಯೆಗಳ ಶೀಘ್ರವಾಗಿ ಪರಿಹಾರ ಆಗಲಿ ಅಂತೇಳಿ, ಎಲ್ಲ ಲೋಕಕ್ಕೆ ಒಳ್ಳೆಯದಾಗಲಿ, ಇಡೀ ಪ್ರಪಂಚಕ್ಕೆ ಒಳ್ಳೆಯದಾಗಲಿ ಅಂತೇಳಿ ಇವತ್ತು ಈ ಕಾರ್ಯವನ್ನು ಈ ಟ್ರಸ್ಟಿಂದ, ಈ ಭದ್ರಕಾಳಿ ಚಾರಿಟಬಲ್ ಟ್ರಸ್ಟಿಂದ ಇಟ್ಕೊಂಡಿದ್ದೀವಿ. ಮತ್ತು ಈ ಹೋಮಕ್ಕೆ ಭಾಗವಹಿಸುವಂಥವರಿಗೆ, ಇಲ್ಲಿ ಆ ಹೋಮಕ್ಕೆ ಕೂತ್ಕೊಂಡವರಂತರಿಗೆ ಒಂದು ಅಮ್ಮನವರಿಂದ ಕುಂಭ ಮತ್ತು ಒಂದು ಸ್ತ್ರೀ ಯಂತ್ರ ಕೊಡುವಂಥದ್ದು ಈ ಕ್ಷೇತ್ರದಲ್ಲಿ ವಿಶೇಷವಾಗಿದೆ. ಯಾಕಂತಂದರೆ ಒಂದು ಸ್ತ್ರೀ ಯಂತ್ರ ಮಾಡಬೇಕಾದ್ರೆ ಬಹಳಷ್ಟು ಖರ್ಚು ಬರುವಂಥದ್ದು ವಿಶೇಷವಾಗಿರುತ್ತೆ. ಹಾಗಾಗಿ ಈ ಕ್ಷೇತ್ರದಲ್ಲಿ ಅಮ್ಮನವರ ಕಡೆಯಿಂದ ಅವರವರ ಕಷ್ಟಗಳ ತಕ್ಕಂಗೆ ಆ ಸ್ತ್ರೀ ಚಕ್ರ ಕೊಡುವಂಥದ್ದು ವಿಶೇಷ. ಹಾಗಾಗಿ ಎಲ್ಲರೂ ಬನ್ನಿ, ಅಮ್ಮನ ಕೃಪೆಗೆ ಪಾತ್ರರಾಗಿ ಎಲ್ಲರಿಗೂ ಆ ತಾಯಿ ಆಯುಷ್ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಸರ್ವೇ ಜನ ಸುಖಿನ ಭವಂತು ಅಂತೇಳಿ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.